ಮೊನ್ನೆ ನಡೆದಿರ್ತಕ್ಕಂಥ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಸಿ ಪಾಟೀಲ್ರು ಒಂದು ಸಭೆಯೊಳಗೆ ಎರಡು ಸಮುದಾಯವನ್ನು ಗುರಿಯಾಗಿ ಇಟ್ಕೊಂಡು, ಒಂದು ಕುರುಬ ಸಮಾಜವನ್ನು ಮತ್ತು ಇನ್ನೊಂದು ಮುಸ್ಲಿಂ ಸಮಾಜವನ್ನು ಗುರಿಯಾಗಿ ಇಟ್ಕೊಂಡು ಒಂದು ಟುರ್ ಅನ್ನುವಂಥ ಪದವನ್ನು ಬಳಸಿ ಮತ್ತು ದಾಡಿ ಅನ್ನುವಂಥ ಒಂದು ಕೈಸೊನ್ನೆಯನ್ನು ಮಾಡುವ ಮುಖಾಂತರ ಅವರು ಸಮಾಜಕ್ಕೆ ವ್ಯಂಗ್ಯವಾಗಿ ಮಾತಾಡುವ ಮುಖಾಂತರವಾಗಿ ಸಮಾಜದ ಜನರಿಗೆ ನೋವನ್ನು ಉಂಟು ಮಾಡ್ಯಾರ. ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಏನಿದ್ವಲ್ಲ, ಅವತ್ತಿನ ಸಭೆಗೆ ಅವ್ರಿಗೆ ಏನಾರ ಗೌರವ ತರ್ತಕ್ಕಂಥ ವಿಚಾರಗಳ ಇದ್ದು ಅಂತಂತಂದ್ರೆ, ಅವ್ರಿಗೆ ಏನಾರ ಶೋಭೆ ತರ್ತಕ್ಕಂಥ ವಿಚಾರಗಳು ಇದ್ದು ಅಂತ ಇಟ್ಕೊಂಡು ಮಾತಾಡಿದ್ರು ಅಂತಂದ್ರೆ, ಅದು ಇನ್ನೊಂದು ಸಮಾಜಕ್ಕೆ ಇನ್ನೊಬ್ರಿಗೆ ಬಹಳಷ್ಟು ನೋವನ್ನು ಕೊಡ್ತಕ್ಕಂಥ ವಿಷಯವಾಗಿತ್ತು. ಯಾಕಂತಂದ್ರೆ ಇವತ್ತಿನ ಬಾಗಲಕೋಟೆ ಚುನಾವಣೆಯ ವಿಚಾರವಾಗಿಟ್ಕೊಂಡು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಮಾತಾಡ್ಬೇಕಾಗಿತ್ತು. ಅವ್ರು ಅಲ್ಲಿ ಸಮುದಾಯವನ್ನ ಮೇಲ್ಪಂಕ್ತಿಗೆ ತಂದು ಸಮಾಜದ ಜನರಿಗೆ ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನು, ಮುಸ್ಲಿಂ ಸಮಾಜವನ್ನು ಮತ್ತು ಕುರುಬ ಸಮಾಜವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಐತಿ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಟೂರ್ ಅನ್ನುವಂಥ ಶಬ್ದವನ್ನು ಬಳಸಿ ಮಾತಾಡುವ ಮುಖಾಂತರವಾಗಿ ಬಹಳಷ್ಟು ಮಾತಾಡಿದ ಮ್ಯಾಗೂ ಸಹಿತ ಅವರು ಯಾವುದೇ ರೀತಿಯಾಗಿ ಅವರಿಗೆ ಅದ್ರ ಬಗ್ಗೆ ಕಿಂಚಿತ್ತೂ ಒಂದಿಷ್ಟು ಆತ್ಮಸಾಕ್ಷಿಗೆ ನೋವು ವ್ಯಕ್ತಪಡಿಸಲಾರ್ದನ ಇಲ್ಲಿ ತನೂ ಇರ್ತಕ್ಕಂಥದ್ದು. ನಾವು ಇಲ್ಲಿ ತನೂ ಸಹಿತ ಅವ್ರೇನಾರ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಿ ನಾವು ಮಾತಾಡಿರ್ತಕ್ಕಂಥದ್ದು ತಪ್ಪಾಗೈತಿ ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಅಂತಂದ್ರೆ ನಾವು ಮುಂದಿನ ಹೋರಾಟವನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ವಿ. ಇಲ್ಲಿ ತನೂ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧ ಮನಸ್ಥಿತಿ ಅವ್ರಿಗೆ ಕಾಡಿಲ್ಲ. ಆ ನಿಟ್ಟಿನೊಳಗೆ ಬರುವಂಥ ಬಸವ ಜಯಂತಿ ದಿವಸ ಅವರಿಗೆ ಬಸವಣ್ಣನವರ ವಿಚಾರಧಾರೆಗಳು, ಅನುಭವ ಮಂಟಪದಲ್ಲಿ ಯಾವ ರೀತಿಯಾಗಿ ಸಮಾನ ರೀತಿಯೊಳಗಿರ್ತಕ್ಕಂಥ ಅನುಭವ ಮಂಟಪದ ವಿಚಾರಗಳು ಮತ್ತು ಶಿಶ್ನಾ ಶರೀಫರ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತಾಗಿ ಮತ್ತು ಕನಕದಾಸರ ಕೀರ್ತನೆಗಳನ್ನು ಇಟ್ಕೊಂಡು ಅವ್ರಿಗೆ ಆ ಪುಸ್ತಕಗಳನ್ನ ಅವ್ರ ಮನೆಗೆ ಹೋಗಿ ಕೊಟ್ಟು ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನ ಅವರಿಗೆ ಹೇಳಿ, ಇದು ಸಮಾಜಕ್ಕೆ ಇನ್ನೊಂದು ಸಮಾಜದ ನಡುಬರಕ್ಕೆ ವೈರುಧ್ಯವನ್ನು ತಂದಿರತಕ್ಕಂಥ ಹೇಳಿಕೆಗಳ ಆಗಬಾರ್ದು. ಅದ್ರ ಜೊತೆಗೆ ನಮ್ದು ಇವತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ವೈಯಕ್ತಿಕವಾಗಿ ಸಿ ಪಾಟೀಲ್ ವಿರುದ್ಧ. ಯಾಕಂತಂದ್ರೆ ಸಿ ಪಾಟೀಲ್ ಹೇಳಿರ್ತಕ್ಕಂಥ ವಿಚಾರಗಳ ವಿರುದ್ಧ ಸಮಾಜದ ಬಗ್ಗೆ ನಿಂದನೆ ಮಾಡಿರ್ತಕ್ಕಂಥದ್ದು ಕುರಿತಾಗಿ ಅಷ್ಟೇ ಐತಿ, ಆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜದ ಬಗ್ಗೆ ಅಲ್ಲ. ಇದು ನಾವು ಮೊದಲನೇದಾಗಿ ಪತ್ರಕರ್ತರಿಗೆ ಮತ್ತು ತಮ್ಮ ಮುಖಾಂತರ ಸ್ಪಷ್ಟಪಡಿಸ್ತೀವಿ. ಅಂತ ಒಬ್ಬ ಸಿ ಪಾಟೀಲ್ರು ತಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ಐತಿ ಅನ್ನೋದಕ್ಕೆ ಅವ್ರ ಹಿನ್ನೆಲೆ ಗೊತ್ತೈತಿ. ಸದನದಾಗ ಅವರು ಎಂಥ ಶೂರ್ತನದ ಕೆಲಸವನ್ನು ಮಾಡ್ಯಾರ ಅನ್ನೋದು ಗೊತ್ತೈತಿ. ನೀಲಿ ಚಿತ್ರಗಳನ್ನು ನೋಡೋ ಮುಖಾಂತರವಾಗಿ ತಮ್ಮ ಶೌರ್ಯತ್ವವನ್ನು ವ್ಯಕ್ತಪಡಿಸ್ಯಾರ ಅವರು. ಅಂತ ಹೀನ ಕೃತ್ಯ ಮಾಡಿರ್ತಕ್ಕಂಥವ್ರು ನಾಲಿಗೆ ಒಳಗೆ ಬರ್ತಕ್ಕಂಥ ಯಾವ ಶಬ್ದಗಳಿರ್ತಾವೋ ಅದೇ ರೀತಿಯಾಗಿರ್ತಾವ. ಅಂತ ದುರಹಂಕಾರಿ ಇರ್ತಕ್ಕಂಥ ಸಿ ಪಾಟೀಲ್ರು ತಮ್ಮ ಮುಂದಿನ ಚುನಾವಣಾ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗ ಎಲ್ಲರೂ ಬೇಕಾಕ್ಕಾರ. ಅವ್ರಿಗೆ ಬರೇ ಅವರು ಯಾವ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಅವರು ಆಲೋಚನೆಗಳನ್ನ ಇಟ್ಕೊಂಡು ಅವ್ರು ಮಾತಾಡ್ಯಾರ, ಎಲ್ಲ ಸಮಾಜದವರು ಬೇಕಾಕ್ಕಾರ. ಚುನಾವಣೆ ಅಂತ ಬಂದಾಗ ಎಲ್ಲರೂ ಅವ್ರಿಗೆ ಮತದಾನ ಮಾಡ್ಬೇಕಾಕತಿ, ಎಲ್ಲರೂ ಓಟ್ ಹಾಕ್ಬೇಕಾಕಿರ್ತ ಅನ್ನುವಂಥ ಪ್ರಜ್ಞೆ ಅವ್ರಿಗೆ ಇತ್ತಂತಂದ್ರೆ ಅವ್ರು ಮಾತಾಡ್ತಿದ್ದಿಲ್ಲ. ಅಂತ ದುರಹಂಕಾರಿ ವ್ಯಕ್ತಿಯನ್ನ ಬಹುಶಃ ಇಲ್ಲಿ ತನೂ ಸಹಿತ ನಾವು ಯಾರೂ ನೋಡಿರಕ್ಕಿಲ್ಲ. ಯಾರೂ ಸಹಿತ ಅವರು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಏನಾರ ವಿಚಾರದಾಗಿದ್ದು ಅಂದ್ರೆ ಅವ್ರು ರಾಜಕಾರಣ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ಬೋದು. ಆದ್ರೆ ಒಂದು ಸಮಾಜವನ್ನು ಗುರಿಯಾಗಿ ಇಟ್ಕೊಂಡು ಮಾತಾಡ್ತಕ್ಕಂಥ ವಿಚಾರಧಾರೆಗಳದವಲ್ಲ, ಅದು ತಪ್ಪನ್ನುವಂಥ ಮಾತುಗಳನ್ನು ಹೇಳಿ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LRT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.